ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಂಬಾ ಟೇಸ್ಟ್ ಅಂಡ್ ಹೆಲ್ತಿಯಾಗಿ ಮನೆಯಲ್ಲೇ ಮರಳಾಗಿ ಯಾವ ರೀತಿ ತುಪ್ಪನ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಹಾಲನ್ನ ಕಾಯಿಸಿ ಅದನ್ನ ಕೆನೆನ ತಗೊಂಡು ನಾವು ಈಸಿಯಾಗಿ ಬೆಣ್ಣೆನ ಮಾಡ್ಕೋಬಹುದು. ಹಾಗೆ ತೆಗ್ದಿರುವಂತ ಬೆಣ್ಣೆಯಿಂದ ನಾವು ಮರಳಾಗಿ ಯಾವ ರೀತಿ ತುಪ್ಪನ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಈ ರೀತಿ ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಲೀಟರ್ ಆಗುವಷ್ಟು ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾವು ಒಂದು 15-20 ನಿಮಿಷ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಇದು ಕೆನೆ ಕಟ್ಟೋ ತನಕ ನಾವು ಕಾಯಿಸ್ಕೊಬೇಕಾಗುತ್ತೆ. ನಾನ್ ತಗೊಂಡಿರುವಂತ ಹಾಲು ಡೈರಿ ಹಾಲು. ಡೈರಿ ಹಾಲು ಅಂತಂದ್ರೆ ಒಂದೇ ತರ ಹಾಲು ಸಿಕ್ಕಲ್ಲ, ಅಲ್ಲಿ ಎಮ್ಮೆ ಹಸುಂದೆಲ್ಲ ಮಿಕ್ಸ್ ಆಗಿರುವಂತ ಹಾಲನ್ನ ಕೊಡ್ತಾರೆ. ನಿಮ್ಗೆ ಆ ರೀತಿ ಹಾಲು ಸಿಗಲ್ಲ ಅಂತಂದ್ರೆ ನೀವು ಪ್ಯಾಕೆಟ್ ಹಾಲು ಕೂಡ ಈ ರೀತಿ ಬೆಣ್ಣೆನ ಮಾಡ್ಕೊಬಹುದು. ಪ್ಯಾಕೆಟ್ ಹಾಲಿಂದ ಯಾರಾದ್ರೂ ಬೆಣ್ಣೆ ತುಪ್ಪನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ನೀವು ಆರೆಂಜ್ ಕಲರ್ ಪ್ಯಾಕೆಟ್ ಹಾಲನ್ನ ತಗೊಳ್ಳಿ ತುಪ್ಪನ ಮಾಡ್ಕೊಳ್ಳೋದಿಕ್ಕೆ. ಪ್ಯಾಕೆಟ್ ಹಾಲಿಂದ ಕೂಡ ನಾವು ಬೆಣ್ಣೆ ತುಪ್ಪನ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಬಹುದು. ಆದ್ರೆ ನಮ್ಮ ಮನೆ ಹತ್ರನೇ ಡೈರಿ ಇರೋದ್ರಿಂದ ನಾವು ಡೈರಿ ಹಾಲನ್ನೇ ಫ್ರೆಶ್ ಆಗಿ ಸಿಗುತ್ತೆ ಅಂತ ತಗೊಳ್ಳೋದು. ಅದೇ ಹಾಲಿಂದಾನೇ ನಾನು ಇವತ್ತು ಕೆನೆನ ತಕೊಂಡು ಬೆಣ್ಣೆನ ಯಾವ ರೀತಿ ಮಾಡ್ಕೊಂಡು ಅದರಿಂದ ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕೆನೆ ಕಟ್ಟೋ ತನಕ ನಾವು ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದು 15-20 ನಿಮಿಷ ಕಾಯಿಸ್ಕೊಬೇಕಾಗುತ್ತೆ. ಹಾಲನ್ನ ನಿಧಾನಕ್ಕೆ ಚೆನ್ನಾಗಿ ಕೆನೆ ಕಟ್ಕೊಳ್ಳುತ್ತೆ ಈ ರೀತಿ ಕಾಯಿಸ್ಕೊಳ್ಳೋದ್ರಿಂದ. ನಾವು ತಗೊಂಡಿರೋ ಹಾಲು ಏನಿದೆ ಅದು 1 ಲೀಟರ್ ಅಷ್ಟಿತ್ತು. ಅದು ನೋಡಿ ಇವಾಗ 3/4 ಭಾಗದಷ್ಟು ಆಗಿದೆ. ಹಾಗೆ ಕೆನೆ ಕೂಡ ಚೆನ್ನಾಗಿ ಕಟ್ಕೊಂತಾ ಇದೆ. ಈ ರೀತಿ ಕೆನೆ ಕಟ್ಕೊಂಡಾದ ನಂತರ ನಾವು ಸ್ಟವ್ನ ಆಫ್ ಮಾಡ್ಕೊಂಡು ಇದು ಸಂಪೂರ್ಣವಾಗಿ ತಣ್ಣಗಾಗಕ್ ಬಿಡ್ಬೇಕು. ಒಂದು 10-15 ನಿಮಿಷ ಸಂಪೂರ್ಣವಾಗಿ ತಣ್ಣಗಾದ ನಂತರ ಈ ಹಾಲೇನಿದೆ ಇದನ್ನ ಒಂದು 2 ಅವರ್ಸ್ ನಾವು ಫ್ರಿಜ್ಗೆ ಇಟ್ಟು ಆ ನಂತರ ಕೆನೆನ ತಕ್ಕೊಬೇಕಾಗುತ್ತೆ. ಫ್ರಿಜ್ಗೆ ಇಡೋದ್ರಿಂದ ಕೆನೆ ಗಟ್ಟಿಯಾಗಿ ತೆಗೆಯೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ. ಒಂದು 2 ಅವರ್ಸ್ ಆದ ನಂತರ ನೋಡಿ, ನಾನು ಫ್ರಿಜ್ ಇಂದ ಹಾಲನ್ನ ಹೊರಗಡೆ ತೆಗೆದು ಕೆನೆನ ಯಾವ ರೀತಿ ತಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಸ್ಪೂನ್ ಇಂದ ನಾವು ಕೆನೆನ ತಕೊಬಹುದು. ಈ ರೀತಿ ಎಲ್ಲ ಕೆನೆನ ತೆಗೆದು ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ. ಈ ರೀತಿ ಪ್ರತಿದಿನ ಹಾಲನ್ನ ಕಾಯಿಸ್ಕೊಂಡು ನಾವು ಕೆನೆನ ತಕೊಂಡು ಒಂದು 15 ದಿನಗಳ ಗಂಟ ನಾವು ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಂತರ ನಾವು ಬೆಣ್ಣೆನ ಮಾಡ್ಕೊಬಹುದು. ನೋಡಿ, ನಾನು ಆಲ್ರೆಡಿ ಒಂದು 15 ಡೇಸ್ ಇಂದ ಕೆನೆನ ತೆಗೆದು ಸ್ಟೋರ್ ಮಾಡಿ ಫ್ರಿಜ್ ನಲ್ಲಿ ಇಟ್ಕೊಂಡಿದ್ದೆ. ಅದನ್ನ ಫ್ರಿಜ್ ಇಂದ ನಾನು ಒಂದು 1/2 ಅವರ್ ಹೊರಗಡೆ ತೆಗೆದಿಟ್ಟಿದ್ದೀನಿ. ನೋಡಿ ಕೆನೆ ಎಲ್ಲ ಯಾವ ರೀತಿ ಇದೆ ಅಂತ. ಈ ರೀತಿ ಫ್ರಿಜ್ ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವುದೇ ರೀತಿ ಹಾಳಾಗಲ್ಲ, ಹಾಗೆ ಸ್ಮೆಲ್ ಕೂಡ ಬರಲ್ಲ. ಈಗ ನಾನು ಇದರಿಂದ ಬೆಣ್ಣೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಂತರ ಬೆಣ್ಣೆನ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ದೊಡ್ಡಾಗಿರುವಂತ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ ತೆಗೆದಿಟ್ಕೊಂಡಿರುವಂತ ಕೆನೆ ಏನಿದೆ ಇದನ್ನ ಒಂದು ಅರ್ಧ ಭಾಗದಷ್ಟು ಹಾಕೊಂತಾ ಇದ್ದೀನಿ. ಜಾರ್ನ ಒಂದು ಅರ್ಧ ಭಾಗದಷ್ಟು ಕೆನೆನ ಹಾಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ ಕೋಲ್ಡ್ ವಾಟರ್ನ ಹಾಕೊಂತಾ ಇದ್ದೀನಿ. ಕೋಲ್ಡ್ ವಾಟರ್ನ ಯೂಸ್ ಮಾಡೋದ್ರಿಂದ ಬೆಣ್ಣೆ ಬೇಗ ಬರುತ್ತೆ. ಈ ಕೋಲ್ಡ್ ವಾಟರ್ ಎಲ್ಲ ಹಾಕೊಂಡಾದ ನಂತರ ನಾವು ಒಂದು 5 ನಿಮಿಷ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಇದನ್ನ ನೋಡಿ, ಒಂದು 5 ನಿಮಿಷ ಮಿಕ್ಸಿ ಮಾಡ್ಕೊಂಡಾದ ನಂತರ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ಗಟ್ಟಿ ಬೆಣ್ಣೆ ಬರೋ ತನಕ ನಾವು ಒಂದು 5 ನಿಮಿಷ ಮಿಕ್ಸಿ ಮಾಡ್ಕೊಬೇಕಾಗುತ್ತೆ. ಒಂದು ಸ್ಪೂನ್ ಇಂದ ನಾವು ಬೆಣ್ಣೆನ ತೆಗೆದು ಕೈಯಲ್ಲಿ ಉಂಡೆ ಮಾಡಿದ್ರೆ ಅದು ಈ ರೀತಿ ಉಂಡೆ ಆಗ್ಬೇಕು. ಆ ರೀತಿ ಗಟ್ಟಿಯಾಗಿ ಬಂದ್ರೆ ಬೆಣ್ಣೆ ಬಂದಿದೆ ಅಂತ ಚೆನ್ನಾಗಿ. ಇಲ್ಲ ಸ್ವಲ್ಪ ಮೆತ್ತೆ ಇದೆ ಅಂತ ಹೇಳಿದ್ರೆ ನೀವು ಮತ್ತೊಂದ್ಸಲ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು, ಅದು ಗಟ್ಟಿ ಬರುತ್ತೆ. ಆದಷ್ಟು ಈ ರೀತಿ ಬೆಣ್ಣೆ ತೆಗಿಬೇಕಾದ್ರೆ ಕೋಲ್ಡ್ ವಾಟರ್ನೇ ಯೂಸ್ ಮಾಡಿ, ಬೇಗನೆ ಬೆಣ್ಣೆ ಬಂದ್ಬಿಡುತ್ತೆ. ನಂತರ ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಬೆಣ್ಣೆ ಎಲ್ಲಾನು ನಾನು ಈ ರೀತಿ ಒಂದು ಪಾತ್ರೆಗೆ ಹಾಕೊಂತಾ ಇದ್ದೀನಿ. ನಂತರ ಮಿಕ್ಕಿರೋ ಕೆನೆ ಏನಿದೆ ಅದನ್ನು ಕೂಡ ಬೆಣ್ಣೆ ತಕೊಳ್ಳೋದಿಕ್ಕೆ ನಾನಿಲ್ಲಿ ಮತ್ತೊಂದ್ಸಲ ಜಾರ್ಗೆ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಇದಕ್ಕೂ ಕೂಡ ಅಷ್ಟೇ ನಾನು ಕೋಲ್ಡ್ ವಾಟರ್ನ ಹಾಕೊಂಡು ಇದನ್ನು ಕೂಡ ಅಷ್ಟೇ ಒಂದು 5 ನಿಮಿಷ ನಾವು ಮಿಕ್ಸಿ ಮಾಡಿ ತೆಗೆದಿಟ್ಕೊಬೇಕು. ನೋಡಿ, ಒಂದು 5 ನಿಮಿಷ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು, ಈ ರೀತಿ ಗಟ್ಟಿ ಬೆಣ್ಣೆ ಬಂದ್ಬಿಡುತ್ತೆ. ಇದನ್ನು ಕೂಡ ಅಷ್ಟೇ ನಾನು ಮೊದಲೇ ಬೆಣ್ಣೆನ ಹಾಕಿಟ್ಕೊಂಡಿರೋ ಪಾತ್ರೆಗೆ ಇದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಈ ರೀತಿ ಎಲ್ಲಾ ಬೆಣ್ಣೆನು ತೆಗೆದು ನಾನು ಪಾತ್ರೆಗೆ ಹಾಕೊಂಡಾದ ನಂತರ ತೋರಿಸ್ತೀನಿ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ರೀತಿ ತೆಗೆದು ನಾವು ಉಂಡೆ ಮಾಡಿದ್ರೆ ಉಂಡೆ ಕಟ್ಟೋ ರೀತಿ ಗಟ್ಟಿಯಾಗಿರ್ಬೇಕು ಬೆಣ್ಣೆ. ಆ ರೀತಿ ಇದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಬೆಣ್ಣೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಂತರ ಈ ಬೆಣ್ಣೆ ಎಲ್ಲಾನು ತೆಗೆದು ಮತ್ತೊಂದು ಪಾತ್ರೆಗೆ ನಾವು ಹಾಕೊಬೇಕಾಗುತ್ತೆ. ಈ ಮಜ್ಜಿಗೆ ಮತ್ತೆ ಬೆಣ್ಣೆ ಎಲ್ಲಾನು ಸಪ್ರೇಟ್ ಮಾಡ್ಕೊಂಡು ಬೇರೆ ಪಾತ್ರೆಗೆ ಈ ಬೆಣ್ಣೆ ಎಲ್ಲಾನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿರೋ ನೀರಿಂದ ಈ ಬೆಣ್ಣೆನ ತೊಳೆದು ತೆಗೆದಿಟ್ಕೊಬೇಕು. ನೋಡಿ, ಈ ರೀತಿ ಬೆಣ್ಣೆ ಎಲ್ಲಾನು ಬೇರೆ ಪಾತ್ರೆಗೆ ತೆಗೆದಿಟ್ಕೊಂಡಾದ ನಂತರ ನಾವು ಮತ್ತೊಂದ್ಸಲ ಕೋಲ್ಡ್ ವಾಟರ್ ಏನಿದೆ ಅದನ್ನ ಹಾಕೊಬೇಕು. ಈ ಬೆಣ್ಣೆ ಮುಳುಗುವಷ್ಟು ಕೋಲ್ಡ್ ನೀರ್ನ ಹಾಕೊಂಡು ನಾವು ಬೆಣ್ಣೆಲಿರೋ ಮಜ್ಜಿಗೆ ಅಂಶ ಎಲ್ಲ ಹೋಗೋ ರೀತಿ ಚೆನ್ನಾಗಿ ತೊಳ್ಕೊಬೇಕು.
ಬೆಣ್ಣೆನ ಈ ರೀತಿ ನೀರನ್ನ ಒಂದು 2-3 ಸಲ ಚೇಂಜ್ ಮಾಡ್ಕೊಂಡಾದ್ರೂ ನಾವು ಬೆಣ್ಣೆನ ತೊಳೆದು ತೆಗೆದಿಟ್ಕೊಬೇಕಾಗುತ್ತೆ ತುಪ್ಪನ ಮಾಡ್ಕೊಳ್ಳೋದಿಕ್ಕೆ. ಈ ರೀತಿ ಮಾಡದೆ ಹಾಗೆ ಡೈರೆಕ್ಟಾಗಿ ತೆಗೆದಿಟ್ಕೊಳ್ಳೋದ್ರಿಂದ ತುಂಬ ದಿನ ಇಟ್ಕೊಳ್ಳೋದ್ರಿಂದ ವಾಸನೆ ಬರೋ ಚಾನ್ಸಸ್ ಇರುತ್ತೆ, ಹಾಗೆ ಬೇಗನೆ ಹಾಳಾಗ್ಬಿಡುತ್ತೆ ಬೆಣ್ಣೆ ಕೂಡ. ನೋಡಿ ಈ ರೀತಿ ಒಂದೆರಡು ಸಲ ನೀರನ್ನ ನಾವು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ನಾವು ಬೆಣ್ಣೆನ ತೆಗೆದಿಟ್ಕೊಬೋದು. ಈ ಬೆಣ್ಣೆನ ನಾವು ಫ್ರೀಝರ್ನಲ್ಲಿ ಒಂದು 30 ಡೇಸ್ ಆದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ತೊಳೆದು ಇಟ್ಕೊಂಡು ನಾವು ತುಪ್ಪ ಕೂಡ ಮಾಡಿಕೊಂಡು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಕೂಡ. ಬೆಣ್ಣೆ ಎಲ್ಲನೂ ಚೆನ್ನಾಗಿ ತೊಳ್ಕೊಂಡಾದ ನಂತರ ನೋಡಿ ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಕೈಯಲ್ಲಿ ಬೆಣ್ಣೆನ ಪ್ರೆಸ್ ಮಾಡಿಕೊಂಡು ಸ್ವಲ್ಪನೂ ಮಜ್ಜಿಗೆ ಇಲ್ಲದೆ ಇರೋ ರೀತಿ ನಾವು ಉಂಡೆನ ಮಾಡ್ಕೊಬೇಕಾಗುತ್ತೆ. ನೋಡಿ ನಾನು ಈ ರೀತಿ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಗೆ ಇಟ್ಕೊತಾ ಇದ್ದೀನಿ. ಈ ರೀತಿ ಬೆಣ್ಣೆನ ನಾವು ಫ್ರೀಝರ್ನಲ್ಲಿ ಒಂದು 13 ಡೇಸ್ವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಬೆಣ್ಣೆ ಬೇಡ ಅಂತಂದರೆ ನೀವು ತುಪ್ಪ ಕೂಡ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೊಬೋದು. ಹೊರಗಡೆಯಿಂದ ಬೆಣ್ಣೆ ತುಪ್ಪನ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಫ್ರೆಶ್ ಆಗಿ ಬೆಣ್ಣೆ ತುಪ್ಪನ ಮಾಡ್ಕೊಂಡು ತಿನ್ಬೋದು. ಜಸ್ಟ್ ಒಂದು 15 ಡೇಸ್ ಕೆನೆನ ತೆಗೆದಿಟ್ಕೊಂಡ್ರೆ ಸಾಕು. ನೋಡಿ ಈ ರೀತಿ ಬೆಣ್ಣೆನ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು. ನೋಡಿ ನಾನು ಈ ರೀತಿ ಎಲ್ಲ ಬೆಣ್ಣೆನೂ ಉಂಡೆಗಳನ್ನಾಗಿ ಮಾಡಿ ಬೇರೆ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಈ ಉಂಡೆಗಳನ್ನೆಲ್ಲನೂ ನಾನು ಕರಗಿಸಿ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಬೆಣ್ಣೆಯಿಂದ ತುಪ್ಪ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ತುಪ್ಪನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲಿಗೆ 1 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯನ ಹುರಿದು ಈ ರೀತಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಮಾಡ್ಕೊಳ್ಳೋದಕ್ಕೆ ಇದೇ ಮೇನ್ ಇಂಪಾರ್ಟೆಂಟು. ಮೆಂತ್ಯನ ಹುರಿದು ಪುಡಿ ಮಾಡಿ ಹಾಕೋದ್ರಿಂದ ತುಪ್ಪದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಜೊತೆಗೆ ಅಡಿಗೆ ಅರಿಶಿನ ಕೂಡ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ವೀಳ್ಯದೆಲೆ, ಹಾಗೆ 1 ಚಿಟಿಕೆ ಆಗುವಷ್ಟು ಕಲ್ಲುಪ್ಪು, ಹಾಗೆ ಚಿಟಿಕೆ ಆಗುವಷ್ಟು ಸಕ್ಕರೆ ಕೂಡ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು 4 ಕರಿಬೇವು, ಹಾಗೆ ಒಂದು 4 ಪೀಸ್ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಜ್ಜಿ ತಗೊಂಡಿದ್ದೀನಿ. ಹಾಗೆ ಒಂದು 3 ಕಾಳು ಮೆಣಸು ಕೂಡ ತಗೊಂಡಿದ್ದೀನಿ. ಇದಿಷ್ಟು ನಮಗೆ ತುಪ್ಪನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ಇದಿಷ್ಟನ್ನು ಬಳಸ್ಕೊಂಡು ತುಪ್ಪನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ತೆಗೆದಿಟ್ಕೊಂಡಿರೋ ಬೆಣ್ಣೆ ಏನಿದೆ ಅದನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಕಾಯಿಸ್ಕೊಳ್ಳೋದಕ್ಕೋಸ್ಕರ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಕೊಬೇಕಾಗುತ್ತೆ. ಬೆಣ್ಣೆ ಎಲ್ಲ ಕರಗಿ ನೊರೆ ರೀತಿ ಬಂದ ನಂತರ ನಾವು ಒಂದು ಸ್ಪೂನ್ನಿಂದ ತಿರುಗಿಸ್ಕೊಂತ ಹೋಗಬೇಕು. ನಾರ್ಮಲ್ ಆಗಿ ಬೆಣ್ಣೆಯಿಂದ ತುಪ್ಪ ಮಾಡ್ಕೊಳ್ಳೋರು ಕೂಡ ಇದೇ ಸ್ಟೆಪ್ನ ಫಾಲೋ ಮಾಡಿಕೊಂಡು ಕೂಡ ತುಪ್ಪನ ಮಾಡ್ಕೊಬೋದು. ತುಪ್ಪ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಮರಳು ಮರಳಾಗಿ. ನೋಡಿ ಈ ರೀತಿ ಒಂದು 5 ನಿಮಿಷ ಆದ ನಂತರ ನೊರೆ ಎಲ್ಲ ಕಡಿಮೆ ಆಗಿ ಈ ರೀತಿ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕಲರ್ ಎಲ್ಲ ಚೇಂಜಸ್ ಆಗಿ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದ ನಂತರ ನಾವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ಗಳೇನಿದೆ ಅದನ್ನೆಲ್ಲನೂ ಒಂದಾಗಿ ಸೇರಿಸ್ಕೊತಾ ಹೋಗಬೇಕು. ಮೊದಲಿಗೆ ನಾನಿಲ್ಲಿ ತಗೊಂಡಿರೋ ಚಿಟಿಕೆ ಉಪ್ಪು ಹಾಗೆ ಚಿಟಿಕೆ ಸಕ್ಕರೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಹಾಗೆ ವೀಳ್ಯದೆಲೆ ಕೂಡ ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ವೀಳ್ಯದೆಲೆ ಎಲ್ಲಾನು ಸೇರಿಸ್ಕೊಂಡಾದ ನಂತರ ನಾನಿಲ್ಲಿ ಹಸಿ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೂಡ ಹಾಕೊಂಡು ನಂತರ ನಾನಿಲ್ಲಿ ಕಾಳುಮೆಣಸು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ನಾನಿಲ್ಲಿ ಹುರಿದು ಪುಡಿ ಮಾಡಿ ತೆಗೆದಿಟ್ಕೊಂಡಿರೋ ಮೆಂತ್ಯ ಪುಡಿ ಏನಿದೆ ಅದನ್ನು ಕೂಡ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂತಾ ಇದ್ದೀನಿ. ಜಾಸ್ತಿ ಹಾಕೊಂಡ್ಬಿಟ್ರೆ ಕಹಿ ಬರುತ್ತೆ ಅಂತ ಅಷ್ಟೇ, ಅದಕ್ಕೆ ನೋಡಿ ಹಾಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡಾದ ನಂತರ ನಾವು ಎಲ್ಲನೂ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ನೋಡಿ ತುಪ್ಪ ಅಂತ ಅನ್ನೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಇಂಗ್ರೀಡಿಯೆಂಟ್ಸ್ಗಳೇನಿದೆ ಇದನ್ನೆಲ್ಲನೂ ಸೇರಿಸ್ಕೊಂಡು ತುಪ್ಪನ ಮಾಡ್ಕೊಳ್ಳೋದ್ರಿಂದ ತುಪ್ಪ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ತುಪ್ಪ ಅಂತ ಅನ್ನೋದು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಟೈಮ್ ಬಿಡೋ ಅವಶ್ಯಕತೆ ಏನಿಲ್ಲ, ಇದಾಗಿದೆ. ನಂತರ ಇದನ್ನ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಇದನ್ನ ತಣ್ಣಗಾಗೋಕೆ ಬಿಡಬೇಕು. ತುಪ್ಪ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ ನಂತರ ನೋಡಿ ನಾನು ಈ ರೀತಿ ಒಂದು ಸ್ಟೀಲ್ ಬಾಕ್ಸ್ಗೆ ಸೋದಿಸಿಟ್ಕೊತಾ ಇದ್ದೀನಿ. ಈ ರೀತಿ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಕ್ಸ್ ಕೂಡ ಹಾಕಿಟ್ಕೊಂಡು 1 ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೊಬೋದು. ನೋಡಿ ನಾವು ತೆಗೆದಿಟ್ಕೊಂಡಿರೋ ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ ಅಂತ. ಇಷ್ಟು ತುಪ್ಪಕ್ಕೆ ಹೊರಗಡೆ ಎಷ್ಟು ದುಡ್ಡು ಕೊಡ್ಬೇಕಲ್ವಾ, ಆದ್ರೆ ಮನೆಯಲ್ಲೇ ನಾವು ಹಾಲನ್ನ ಹಿಂಗಿದ್ರು ತಂದೆ ತರ್ತೀವಿ. ಅದರಿಂದ ನಾವು ಎಕ್ಸ್ಟ್ರಾ ಕೆನೆನ ತೆಗೆದಿಟ್ಕೊಂಡು ಈ ರೀತಿ ತುಪ್ಪನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಎಲ್ಲಾನು ಶೋಧಿಸಿ ಇಟ್ಕೊಂಡು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಒಂದಿನ ಬಿಟ್ಟು ನೋಡಿ ತುಪ್ಪ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಮರಳು ರೀತಿ ಆಗಿದೆ. ಇದನ್ನ ಇನ್ನೂ ಒಂದಿನ ಬಿಟ್ರೆ ಇನ್ನೂ ಚೆನ್ನಾಗಿ ಗಟ್ಟಿ ಬರುತ್ತೆ. ನೋಡ್ತಿದ್ದೀರಲ್ಲ ತುಪ್ಪ ಅಂತ ಅನ್ನೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ತುಪ್ಪನ ಮಾಡ್ಕೊಂಡು ನಾವು ತಿಂಗಳಾನ್ಗಟ್ಟೆ ಫ್ರೀಝರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ತುಪ್ಪ ಅಂತ ಅನ್ನೋದು ಯಾವುದೇ ರೀತಿ ಸ್ಮೆಲ್ ಬರೋದಾಗ್ಲಿ ಕೆಡೋದಾಗ್ಲಿ ಆಗಲ್ಲ, ತುಂಬಾನೇ ಚೆನ್ನಾಗಿರುತ್ತೆ.
ತುಪ್ಪ ಮಾಡೋದು ಕಷ್ಟ, ತುಪ್ಪ ಮಾಡೋಕ್ ಬರಲ್ಲ ಅಂತ ಅನ್ನೋರು ಕೂಡ ಹಾಲನ್ನ ಕಾಯಿಸಿ ಅದರಿಂದ ಕೆನೆನ ತಕೊಂಡು ಕೆನೆಯಿಂದ ಬೆಣ್ಣೆನ ಮಾಡಿ ಬೆಣ್ಣೆಯಿಂದ ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಈ ರೀತಿ ತುಪ್ಪನ ಮಾಡ್ಕೊಬೋದು. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.